ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತಿನ ವಿಷಯ ಎಳನೀರು. ಹೌದು, ಎಳನೀರು ಅಂದ ತಕ್ಷಣ ನಮಗೆಲ್ಲ ನೆನಪಾಗುವಂಥದ್ದು ಬೇಸಿಗೆ ಕಾಲದ ತಂಪಾದ ಪಾನೀಯ ಇದು ಅಂತ. ಇದನ್ನು ಯಾವಾಗೆಲ್ಲ ತಗೋಬೇಕು? ಸುಸ್ತಾದಾಗ ಮಾತ್ರ ಕುಡಿಬೇಕಾ? ಡಿಹೈಡ್ರೇಷನ್ ಆದಾಗ ಮಾತ್ರ ಸೇವನೆ ಮಾಡಬೇಕಾ? ಆಯುರ್ವೇದ ಶಾಸ್ತ್ರ ಎಳನೀರಿನ ಬಗ್ಗೆ ಏನು ಹೇಳುತ್ತೆ? ಯಾರೆಲ್ಲ ಎಳನೀರನ್ನು ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು, ಎಳನೀರಿನಲ್ಲಿರುವಂತಹ ಗುಣಲಕ್ಷಣಗಳೇನು, ಔಷಧೀಯ ಗುಣಗಳೇನು, ಇವೆಲ್ಲದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಒಂದು ಕನ್ಫ್ಯೂಷನ್ ಆಗಿರಬೇಕು, ಎಳನೀರು ಉಷ್ಣ ಮಾಡುತ್ತಾ ಅಥವಾ ಇದು ಶೀತ ಮಾಡುತ್ತಾ ದೇಹಕ್ಕೆ ಅಂತ. ಎಳನೀರು ದೇಹಕ್ಕೆ ತಂಪನ್ನು ಉಂಟು ಮಾಡುತ್ತೆ. ಹಾಗಾದರೆ ಇದರ ಪ್ರಯೋಜನಗಳೇನು? ಇದು ನಮ್ಮ ದೇಹಕ್ಕೆ ಮೂಳೆಗಳ ಒಂದು ಸ್ಟ್ರೆಂತ್ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ನಮ್ಮ ದೀಪನ ಪಾಚನ ಅಂತ ಏನು ಹೇಳ್ತೀವಿ ನಾವು, ಅಗ್ನಿಯನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ. ಅಗ್ನಿ ಹೆಚ್ಚು ಮಾಡಿದಾಗ ಏನಾಗುತ್ತೆ, ಪಾಚನ ಕ್ರಿಯೆ ಬಹಳ ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ದೀಪನ ಪಾಚನ ಎರಡೂ ಸರಿಯಾಗಿದ್ದಲ್ಲಿ ಆರೋಗ್ಯ ಕೂಡ ಬಹಳ ಸುಗಮವಾಗಿ ಇರುವಂಥದ್ದು. ಹಾಗೆ ಪುರುಷರಲ್ಲಿ ಇದು ಶುಕ್ರಲ ಅಂದರೆ ವೀರ್ಯಾಣುಗಳ ಒಂದು ಗುಣಮಟ್ಟವನ್ನು ಹೆಚ್ಚು ಮಾಡುವಂಥದ್ದು ಈ ಎಳನೀರಿನಲ್ಲಿ ಇರುವಂಥದ್ದು. ಹಾಗೆಯೇ ಇದು ತಂಪನ್ನು ಮಾಡೋದ್ರ ಜೊತೆಗೆ ಹೃದಯಕ್ಕೆ ಬಹಳ ಒಂದು ಒಳ್ಳೆಯ ಪಾನೀಯ ಆಗಿರುವಂಥದ್ದು. ಇವೆಲ್ಲವೂ ನಾವು ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ನಾವು ನೋಡ್ಕೊಳ್ತಾ ಬಂದ್ವಿ. ಇನ್ನು ಮುಂದೆ ಬೇರೆ ಏನು ಉಪಯೋಗ ಆಗುತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಚರ್ಮಕ್ಕೆ ಈ ಎಳನೀರು ಬಹಳ ಉಪಯುಕ್ತ. ಇದನ್ನು ಸೇವನೆ ಮಾಡ್ತಾ ಬಂದರೆ ಇದು ಒಂದು ರೀತಿಯಾದಂತಹ ಒಂದು ಮಾಯಿಶ್ಚರೈಸರ್ ಆಗಿ ಕೆಲಸ ನಿರ್ವಹಿಸುತ್ತೆ. ಕೈಕಾಲು ಒಡೆಯೋದಿಲ್ಲ, ಚರ್ಮ ಸೌಮ್ಯವಾಗಿ ಇರುವಂತೆ ಮಾಡುತ್ತದೆ. ಇದು ಕಾಸ್ಮೆಟಿಕ್ ಇಂಡಸ್ಟ್ರಿಯವರು ಕೂಡ ಈ ಎಳನೀರನ್ನು ಬಳಸ್ತಾರೆ. ಮಾಯಿಶ್ಚರೈಸರ್ಸ್ ಇರ್ಬೋದು, ಫೇಸ್ ಕ್ರೀಮ್ಸ್ಗೆ ಇರ್ಬೋದು, ಎಳನೀರನ್ನು ಬಳಸುವಂಥದ್ದು ಮಾಡ್ತಾರೆ. ಸೊ ಚರ್ಮಕ್ಕೆ ಬಹಳ ಇದು ಉಪಯುಕ್ತ. ಎರಡನೇದು ಹೃದಯ ಸಂಬಂಧಿತ ಕಾಯಿಲೆಗಳಿರ್ಬೋದು, ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅನ್ನೋದಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗಬೇಕು ಅನ್ನೋದಿರ್ಬೋದು, ಇವೆಲ್ಲವಕ್ಕೂ ಎಳನೀರು ಬಹಳ ಉಪಯುಕ್ತ. ಹಾಗೆಯೇ ಜೀರ್ಣಾಂಗ ವ್ಯವಸ್ಥೆಗೆ ಇದು ಬಹಳ ಚೆನ್ನಾಗಿ ಒಂದು ಕಾರ್ಯನಿರ್ವಹಣೆ ಮಾಡುತ್ತೆ. ಮಲಬದ್ಧತೆ ಸಮಸ್ಯೆ ಇದ್ದಲ್ಲಿ ಇದು ನಿವಾರಣೆ ಆಗುವಂಥದ್ದು. ಯಾಕೆಂದರೆ ಎಳನೀರಿನಲ್ಲಿ ನಾರಿನಾಂಶ ಇರೋದರಿಂದ ಮಲವಿಸರ್ಜನೆ ಕೂಡ ಸರಾಗವಾಗಿ ಆಗುವಂಥದ್ದು. ಇನ್ನು ಮೂಳೆಗಳ ಆರೋಗ್ಯ, ಇದು ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಎಲ್ಲ ಒಂದು ರೀತಿಯಾದ ನ್ಯೂಟ್ರಿಯೆಂಟ್ಸು ಎಳನೀರಿನಲ್ಲಿ ಇರುವುದರಿಂದ ಮೂಳೆಗಳು ಗಟ್ಟಿಯಾಗಿ ಆಗೋದಕ್ಕೆ ಒಂದು ಸಹಾಯ ಮಾಡುತ್ತೆ. ಆಸ್ಟಿಯೋಪೀನಿಯಾ ಇರ್ಬೋದು, ಆಸ್ಟಿಯೋಪೋರೋಸಿಸ್ ಇರ್ಬೋದು, ಸಂಧಿವಾತ ಇರ್ಬೋದು, ಇವೆಲ್ಲದಕ್ಕೂ ದಿನನಿತ್ಯ ಎಳನೀರನ್ನು ಸೇವನೆ ಮಾಡ್ತಾ ಬಂದರೆ ಬಹಳ ಉಪಯುಕ್ತ ಆಗುತ್ತೆ. ಇನ್ನು ಎಳನೀರು ದೇಹಕ್ಕೆ ತಂಪು ಮಾಡುವುದರಿಂದ ಪಿತ್ತ ಸಂಬಂಧಿತ ಕಾಯಿಲೆಗಳು ಯಾವ್ಯಾವಿರುತ್ತೆ ಅವೆಲ್ಲವಕ್ಕೂ ಇದು ಬಹಳ ಉಪಯುಕ್ತ. ಕೈಕಾಲು ಉರಿ ಇರ್ಬೋದು, ಕಣ್ಣುರಿ, ತಲೆ ಕೂದಲು ಉದುರುವಂಥದ್ದು, ಸೊ ಇವೆಲ್ಲ ಒಂದು ಪಿತ್ತ ವೃದ್ಧಿಯಾದಂತಹ ಲಕ್ಷಣಗಳಿಗೇನು ನಾವು ನೋಡ್ತೀವಿ, ಮೈಯಲ್ಲಿ ತುರಿಕೆ ಇರುವಂಥದ್ದು, ಇವೆಲ್ಲವಕ್ಕೂ ಎಳನೀರು ಬಹಳ ಉಪಯುಕ್ತ ಆಗುವಂಥದ್ದು. ಇನ್ನು ಕಿಡ್ನಿ ಸಮಸ್ಯೆ ಬಂದಾಗ, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಕಿಬ್ಬೊಟ್ಟೆ ನೋವು, ಇವೆಲ್ಲವಕ್ಕೂ ಎಳನೀರು ಬಹಳ ಉಪಯುಕ್ತ. ಯಾಕೆಂದರೆ ಎಳನೀರು ಡೈಯೂರೆಟಿಕ್ ಆಗಿ ಕೆಲಸ ಮಾಡುತ್ತೆ. ಸೊ ಮೂತ್ರ ವಿಸರ್ಜನೆ ಬಹಳ ಸರಾಗವಾಗಿ ಆಗುವಂಥದ್ದು ಎಳನೀರು ಸೇವನೆ ಮಾಡಿದ್ರೆ. ಮತ್ತು ಕಿಡ್ನಿಯಲ್ಲಿರುವಂತಹ ಸ್ಟೋನ್ಸ್ ಏನಿದೆ ಅದು ಕೂಡ ಕರಗಲಿಕ್ಕೆ ಸಹಾಯ ಮಾಡುವಂಥದ್ದು. ಹಾಗಂತ ನೀವು ಬರೀ ಎಳನೀರನ್ನೇ ಸೇವನೆ ಮಾಡಬೇಕು ಅಂತ ಅಲ್ಲ, ನುರಿತ ವೈದ್ಯರನ್ನು ನೀವು ಸಂಪರ್ಕ ಮಾಡಿ ಅದರ ಜೊತೆಗೆ ಎಳನೀರನ್ನು ಆ್ಯಡ್ ಮಾಡ್ಕೊತ ನೀವು ಹೋಗ್ಬೋದು. ಇನ್ನು ಯಾರೆಲ್ಲ ಈ ಎಳನೀರನ್ನು ಸೇವನೆ ಮಾಡಬಾರದು? ಕಿಡ್ನಿ ವೈಫಲ್ಯತೆ ಆಗಿದ್ದಲ್ಲಿ, ಕಿಡ್ನಿ ಫೇಲ್ಯೂರ್ ಆಗಿದ್ದಲ್ಲಿ ಎಳನೀರನ್ನು ಸೇವನೆ ಮಾಡಬಾರ್ದು. ಯಾಕೆಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಇರುತ್ತೆ. ಪೊಟ್ಯಾಷಿಯಮ್ ಜಾಸ್ತಿ ಆದಲ್ಲಿ ಹೃದಯಾಘಾತ ಆಗುವಂಥದ್ದು. ಹಾಗಾಗಿ ಕಿಡ್ನಿ ವೈಫಲ್ಯತೆ ಇದ್ದಲ್ಲಿ ಎಳನೀರನ್ನು ಸೇವನೆ ಮಾಡಬಾರ್ದು. ಇನ್ನು ಅಸ್ತಮಾ ರೋಗಗಳಲ್ಲಿ,
ಅಥವಾ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಇದು ಬಾರ್ಡರ್ ಲೈನಲ್ಲಿ ಇದ್ದರೆ ಸೇವನೆ ಮಾಡ್ಬೋದು. ಆದರೆ ಇನ್ಸುಲಿನ್ನು ಅಥವಾ ಬೇರೆ ಮೆಡಿಕೇಶನ್ಸ್ ತಾವು ತಗೊಳ್ತಾ ಇದ್ದರೆ ಟೈಪ್ 2 ಡಯಾಬಿಟಿಸಲ್ಲಿ ಕೂಡ ಎಳನೀರನ್ನು ಸೇವನೆ ಮಾಡ್ಬೋದು. ಇನ್ನು ಬೆಳಗ್ಗೆ ಸಮಯದಲ್ಲಿ ಸೈನೋಸೈಟಿಸ್ ಇರ್ಬೋದು, ಅಲರ್ಜಿ ಇರ್ಬೋದು, ಅಥವಾ ಸ್ನೀಸಿಂಗ್ ತುಂಬ ಯಾರು ಮಾಡ್ತಾರೆ ಅವರು ಕೂಡ ಈ ಎಳನೀರನ್ನು ಸೇವನೆ ಮಾಡಬಾರ್ದು, ಯಾಕೆಂದರೆ ಇದು ಶೀತ ಗುಣ ಉಳ್ಳಂಥದ್ದು. ಇನ್ನು ಯಾವಾಗ ಈ ಎಳನೀರನ್ನು ನಾವು ದಿನದಲ್ಲಿ ಸೇವನೆ ಮಾಡಬೇಕು? ಇದು ಕಫವನ್ನು ಜಾಸ್ತಿ ಮಾಡುತ್ತೆ, ಯಾಕೆಂದರೆ ಶೀತ ಗುಣ ಇರೋದ್ರಿಂದ ಕಫವನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಪಿತ್ತ ಕಾಲದ ಸಮಯದಲ್ಲಿ ಇದನ್ನು ಸೇವನೆ ಮಾಡಬೇಕು. ಪಿತ್ತ ಕಾಲ ಸಮಯ ಅಂದರೆ ಬೆಳಗ್ಗೆ 10ರಿಂದ 2 ಗಂಟೆ ಒಳಗಡೆ ಈ ಎಳನೀರನ್ನು ಸೇವನೆ ಮಾಡಿದ್ರೆ ಬಹಳ ಪ್ರಯೋಜನಕಾರಿ ಅಂತ ನಾನು ಹೇಳ್ತೀನಿ. ಇನ್ನು ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡಿದ್ರೆ ಇದು ಎಲ್ಲ ಋತುಗಳಲ್ಲೂ ಸೇವನೆ ಮಾಡ್ಬೋದು, ಆದರೆ ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡಿದ್ರೆ ಇದು ಬಹಳ ಶ್ರೇಷ್ಠ ಅಂತ ನಾನು ಹೇಳುವಂಥದ್ದು. ಇವಿಷ್ಟು ಎಳನೀರನ್ನ ಗುಣಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಇತ್ತೀಚೆಗೆ ಬಹಳ ಎಳನೀರನ್ನು ಪ್ರಿಸರ್ವ್ ಮಾಡಿ ಇಡುವಂಥದ್ದು, ರೆಫ್ರಿಜಿರೇಟ್ ಮಾಡಿ ಇಡುವಂಥದ್ದು ಎಲ್ಲ ನಾವು ನೋಡ್ತೀವಿ. ಅದರಲ್ಲಿ ಎಷ್ಟು ಔಷಧಿ ಗುಣಗಳು ಹೊರಟು ಹೋಗಿರುತ್ತೆ. ಹಾಗಾಗಿ ತಾವು ತಾಜಾ ಎಳನೀರನ್ನು ಈ ಒಂದು ಪಿತ್ತಕಾಲದ ಸಮಯದಲ್ಲೇ ತಾವು ಉಪಯೋಗ ಮಾಡಿದ್ದೇ ಆದಲ್ಲಿ ನಿಮಗೆ ಸಾಕಷ್ಟು ಬೆನಿಫಿಟ್ಸು ಸಿಗುವಂಥದ್ದು. ಹಾಗಾಗಿ ಈ ಎಲ್ಲ ಗುಣಗಳನ್ನು ತಿಳ್ಕೊಂಡು ಎಷ್ಟು ನೀವು ದಿನನಿತ್ಯವೂ ಕೂಡ ತಾವು ಸೇವನೆ ಮಾಡ್ಬೋದು. ಬೋನ್ಸ್, ಜಾಯಿಂಟ್ ಪೇನ್ಸ್ ಇರ್ಬೋದು, ನಾ ಹೇಳಿದಾಗೆ ಆಸ್ಟಿಯೋಆರ್ಥ್ರೈಟಿಸ್ ಇರ್ಬೋದು, ಇವೆಲ್ಲಕ್ಕೂ ಭಾಳ ಹೆಲ್ಪ್ ಆಗುತ್ತೆ. ನಾ ಹೇಳಿದಾಗೆ ಒಂದು ರೀತಿಯಾದ ನ್ಯಾಚುರಲ್ ಮಾಯ್ಶ್ಚರೈಸರ್ ಆಗಿ ನಿಮ್ಮ ಸ್ಕಿನ್ ಕಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಇದು ಎಳನೀರು ಬಹಳ ಉಪಯೋಗ ಆಗುವಂಥದ್ದು. ಹಾಗಿದ್ರೆ ವೀಕ್ಷಕರೇ, ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡು ತಾವು ಪಾಲನೆ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ವಿಷಯದ ಇಟ್ಕೊಂಡು ನಾವು ಮಾತಾಡೋಣ. ನಮಸ್ಕಾರ.